ಎಷ್ಟೊತ್ತಾದ್ರೂ ವಾತಾವರಣಾಗೆ ಎದ್ಬಿಟ್ಟು ಪಟಪಟ್ನ ಎಲ್ಲ ಕೆಲಸ ಮುಗಿಸಾಕದ ಅನ್ನಕ್ಕೆ ಹೋದ್ರೆ ಆಲಯ ಒತ್ತಿ ಆಗ್ಬಿಟ್ಟದಲ್ಲ. ಇವತ್ತು ಅಷ್ಟೇ ಗೊತ್ತಾಗುತ್ತೆ. ಇವತ್ತಾರು ಕೆಲಸ ಎದ್ದು ಮುಗಿಸಾಕೊಡ್ಬೇಕು. ಕೆಲಸವೇ ಭಾರಿಯ ಅಚ್ಚುಕಟ್ಟಾಗೇನೋ ನೀರೊಳಗೆ ಗುಡಿ ಹಾಕ್ತೀನಿ. ನಾನು ಕೆಲಸ ಮಾಡಿ ಬರೋ ಗಂಟ ನೀರು ಕಾಯ್ಕತ್ತವೆ. ಆಮೇಲೆ ನೀರು ಇಟ್ಕೊಂಡು ಪೂಜೆ ಮಾಡೋಕ್ಕೆಲ್ಲ ಸರಿ ಆಯ್ತದೆ. ತೊಪ್ಪೆ ನೀರ ದಿನ ಹಾಕ್ತೀವಿ, ಆದ್ರೂ ಇದು ಏನು ಹಿಂಗೆ ಧೂಳು ಬೇರೆ ಎದ್ದೇಳ್ತಾ ಕೂತದಲ್ಲ. ಅದು ಏನು ಧೂಳು ಹಾಕನಪ್ಪ, ಎಷ್ಟು ನೀರು ಹಾಕೋರು ಅಷ್ಟೇ. ಅಚ್ಚುಕಟ್ಟಾಗಿ ಗಟ್ಟಿಯಾಗಿ ತೊಪ್ಪೆ ಕಲಿಸ್ಬಿಟ್ಟು ತಾರ್ಸಾಕ್ಬಿಡ್ಬೇಕು. ಸುಮ್ಮನೆ ನೀರು ಹಾಕಿ ನೀರು ಇಟ್ಕೊಂಡು ತೊಪ್ಪೆ ನೀರು ಹಂಗೆ ಧೂಳು ಎದ್ದೇಳ್ತದೆ. ಅಚ್ಚುಕಟ್ಟಾಗಿ ತಾರಿಸ್ಬಿಟ್ರೆ ಅವಳ ಮಂದಕ್ಕೆ ಸರಿ ಆಯ್ತದೆ. ಚುಕ್ಕಿ ಚುಕ್ಕಿಯ ರಂಗೋಲಿ, ಬೆಳದಿಂಗಳ ಸೊಬಗನ ತೋರುವ ರಂಗೋಲಿ, ರಂಗೋಲಿ ಬಣ್ಣ ಬಣ್ಣದ ಚುಕ್ಕಿ ಚುಕ್ಕಿಯ ತೋರುವ ರಂಗೋಲಿ, ಬೆಳಗಿನ ಶುಭ ನುಡಿ ತೋರುವ ಬಣ್ಣ ಬಣ್ಣದ ರಂಗೋಲಿ, ಚೆಲುವಿಗೆ ಚಿತ್ತಾರವ ಮೂಡುವ ರಂಗೋಲಿ, ದಿನದ ಶುಭ ಶುಭವ ಹೇಳುವ ರಂಗೋಲಿ, ರಂಗೋಲಿ ಬಣ್ಣ ಬಣ್ಣದ ಚುಕ್ಕಿ ಚುಕ್ಕಿಯ ರಂಗೋಲಿ, ಬೆಳಗಿನ ಶುಭ ನುಡಿಯ ಹಾಡುವ ರಂಗೋಲಿ, ಬಣ್ಣ ಬಣ್ಣದ ಕಲರವ ಮೂಡುವ ರಂಗೋಲಿ. ನೀರೊಳಗೆ ಚೆನ್ನಾಗಿ ಕಾದೋಗವಲ್ಲ ಅಲ್ಲ, ಇಷ್ಟೋದ್ರೆ ಸುತ್ತ ಕೂತವಲ್ಲ, ಇಷ್ಟು ಜಲ್ದಿ ಕಾಯ್ಕೊಬಿಟ್ಟಲ್ಲ ಇವತ್ತು. ಪರವಾಗಿಲ್ಲ, ಇವು ನೀರಿಗೆರು ಇಕ್ಕೊಬಿಡದ, ಸುಮಾರು ಕೆಲಸ ಎಲ್ಲ ಮುಗಿತದೆ. ಅಲ್ಲ ಬೆನ್ನು ಜಿಸ್ಕೊಳಕ್ಕೆ ಯಾರು ಕರಿಬೇಕಾಯ್ತು, ಎಲ್ಲ ಮನ್ಗವ್ರಲ್ಲ. ಅಲ್ಲ ಇವರಾರು ಎದ್ದಾರ ಈಗ ಹೇಳಕ್ಕೆಲ್ಲ ಬಿಡ್ದಾಗ ನಾಳೆ ಕುಜಿಸ್ಕೊಳತ್ತೆ. ಇನ್ನೇನು ಮಾಡನೆ, ಈಗ ಎದ್ದಾರ. ಏನು ಅತ್ತೆನೂ ಮನ್ಗದೆ, ಏನು ಅತ್ತೆ ಇದ್ದದ ಈಗ ಇಲ್ಲ. ನಾಳೆ ಉಜ್ಜಿಸ್ಕೊಂಡ್ರೆ ಸಹ ಆಯ್ತದೆ ಕತೆ. ಬೆನ್ನ ಇನ್ನೇನು ಮಾಡನೆ, ನಾಳೆ ಎಲ್ಲ ಆಯಿತು. ಈಗಿನೇನು ಇಲ್ಲ, ಪೂಜೆ ಗೀಜೆ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡಿದ್ರೆ ಆಯ್ತದೆ. ಈಗ ಮೊದಲಿಗೆ ಪೂಜೆ ಗೀಜೆ ಮಾಡಿಬಿಡ್ತೀನಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ಧತೆ, ಉತ್ತಿಷ್ಠ ನರಸಾರ್ದೂಲ ಕರ್ತವ್ಯಂ ದೈವ ಮಾಹಿಕಂ, ಉತ್ತಿಷ್ಠೋತ್ತಿಷ್ಣ ಗೋವಿಂದ ಉತ್ತಿಷ್ಠ ಗರುಡ ಧ್ವಜ, ಉತ್ತಿಷ್ಠ ಕಮಲ ಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಮಂಗಳಂ. ಕೌಶಲ್ಯ ಸುಪ್ರಜಾ ರಾಮ ಸಂಧ್ಯಾ ಪ್ರವರ್ಧತೆ, ಉತ್ತಿಷ್ಠ ನರಸಾರ್ದೂಲ ಕರ್ತವ್ಯಂ ದೈವ ಮಾಹಿಕಂ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಶ್ರೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ಇಕ್ಕುತ್ತ ಗೆಜ್ಜೆಯ ಕಾಲಿನ ನಾದವ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜೆಗೆಯೊಣಗಿನ ಬೆಣ್ಣೆಯಂತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ದೇವ್ರೇ ಒಳ್ಳೇದು ಮಾಡಪ್ಪ, ಎಲ್ಲರೂ ಒಳ್ಳೇದು ಮಾಡಪ್ಪ. ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಮಾಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಲಕ್ಷ್ಮೀ ಮಹಾಲಕ್ಷ್ಮೀ
ಧನವಾಗಿ ಧನುವಾಗಿ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಇವತ್ತು 6:30 ಪೂಜೆ ಮುಗ್ದಾಯ್ತು. ಈಗ ಅಡ್ಗಿಗೆ ಮಾಡೋಕ್ಕಾಯ್ತದೆ. ಏಳ್ಸದವ್ರನ್ನ ಹಾಲು ಕರೆದು ಹಾಕ್ಲಿ, ಆಮೇಲೆ ಹತ್ತೆಯವ್ರಿಗೂ ಟೀ ಕಾಯಿಸ್ಕೊಟ್ಬಿಟ್ಟು ಅಡ್ಗಿಗೆ ಮಾಡಿಬಿಟ್ಟು ಹೆಂಗಿರುವೆ ಇವತ್ತು ಊರಿಗೆ ಹೋಗ್ಬೇಕು. ಪಟ್ಟನೆ ಎದ್ದು ಊರು ಕೊಟ್ಟು ಹೋಗ್ಬಿಡೋದೆ. ಇಲ್ಲ ಗೊತ್ತಾಯ್ತದೆ, ಕೆಲಸ ಮಾಡಿದೆ ಹಂಗೆ ಹೋದ್ರೆ ಬೈತಾರೆ. ಅದಕ್ಕೆ ಎಲ್ಲ ಕೆಲಸ ಮುಗೀತು. ಇನ್ನು ಅಡ್ಗಿಗೆ ಎಲ್ಲ ಮಾಡಿಬಿಟ್ಟು ಪಟ್ಟೆ ಮಾಡ್ಬಿಟ್ಟು ಹೋಗ್ಬಿಟ್ಟು ಅವನ್ನ ಮಾತಾಡ್ಸ್ಕೊಂಡು ತಮ್ಮನ್ನ ಮಾತಾಡ್ಸ್ಕೊಂಡು ಅಡ್ಗಿಗೆ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ಪಟ್ಟನೆ. ಅಲ್ಲ ಒಬ್ಬ ಇನ್ನೂ ಒಬ್ಬನಿ ಏನು ಮಾಡ್ತಾ ಕೂತಿದ್ದು ಮನೇಲೆಯ ದಿನ ಇಸ್ಕೊಂಡೋಯ್ತಿತ್ತು. ಇವತ್ತು ಯಾಕೆ ಹಿಂಗೆ ಮನೇಲಿ ಇದ್ದದ್ದು? ಜಲ್ದಿ ಹೋಗ್ಬೇಕು ತಾನೆ. ಸುಮ್ಮನೆ ಇಲ್ಲ ನಿಂತ್ಕೊತದೆ ಆತಕ್ಕೆ. ಏನು ಪೂಜೆ ಚೆನ್ನಾಗಿ ರೆಡಿ ಆಗ್ಬಿಟ್ಟಿದಿ? ಏನು ಸಮಾಚಾರ? ಏನು ಹೇಳನೆ ಅವ್ವ? ಅದೇ ಕಣವ, ಇವತ್ತು ಹೊಸ ವರ್ಷ ಅಲ್ವಾ, ಅದಕ್ಕೆ ರೆಡಿ ಅದೇ. ಹೊಸ ವರ್ಷಕ್ಕೆ ರೆಡಿ ಅದ ಹೊಸ ಬಾಕ್ಲಿಗೋಸಿ ರಂಗೋಲಿ ಬಿಡ್ಬೇಕಾನೆ ನೀನು. ಓಸಲೆಲ್ಲ ಬರೀತಿದ್ದಲ್ಲ ಅಚ್ಚುಕಟ್ಟಾಗಿ, ಅದೆಂತವ ಇನ್ಸಿಲೋ ಪನ್ಸಿಲೋ ಅದೇನೋ ಅಕ್ಷರಗಳೆಲ್ಲ ಬರೀತಿದ್ದಲ್ಲ, ಶುಭಾಶಯಗಳು ಅದು ಇದು ಅಂತ ಬರೀಬೇಕಾನೆ ಸಲುವೆ. ಅದಕ್ಕೆ ಬರೀನಿಲ್ಲ? ಮರ್ತು ಬಿಟ್ಟೆ ಕಣವ, ಮರ್ತು ಬಿಟ್ಟ. ಸರಿ ತಕೋತಾಗಿ. ಚೆನ್ನಾಗಿ ಕಾಣ್ತದಿ ಕಣ್ ಪೂಜೆ, ಭಾರಿ ಚೆನ್ನಾಗಿ ಕಾಣ್ತದಿ. ಒಳ್ಳೆಯ ಮದುವೆ ಹೆಣ್ಣಕ್ಕಂತ ಕೂತಿದ್ಯಲ್ಲ. ಹೋಗವ, ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ. ತಾಳು, ನಿಮ್ಮ ಅಪ್ಪಗೆ ಊಟ ಕೊಟ್ಟು ಬರ್ತೀನಂತೆ. ಸದ್ಯ ಅವ್ವ ಈಗ ಹೋಯ್ತೀನಿ ಅಂತ ಹೊಲಕ್ಕೆ ಹೋಗ್ಲಿ. ತಾಳು ಸರಿ ಇಟ್ಟಿದ್ದೀವಿ ಕುಸಾರು ಬಾಕ್ಲಚ್ಕೋ, ಹೊಟ್ಟಿರು ಬಚ್ಚಿನಿ. ನಿಮ್ಮ ಅಪ್ಪ ಊಟ ಕೊಟ್ಬಿಟ್ಟು. ಸರಿ ಕಣವ, ಜಲ್ದಿ ಬಂದ್ಬಿಡು. ಸರಿ ತಕೋ. ಅಲ್ಲ ಹೊಲಕ್ಕೆ ಮನೆಗೆ ಹೋಗೋಳು ನಾನು. ಜಲ್ದಿ ಬಾ ಅಂತಿದ್ಯಲ್ಲ. ಹೊಲದಲ್ಲಿ ಮನೇಲಿ ಕೆಲಸ ಮಾಡೋದು ಬೇಡವಾ? ಅಟ್ಲಿರು ನೀನು ಸಣ್ಣ ಅಣ್ಣ, ನೀನು ಓದೋದಾಗೆಲ್ಲ ಜಲ್ದಿ ಬಾ ಅಂತಿದ್ಯಲ್ಲ. ಅಲ್ಲಿ ಕೆಲಸ ಇರಕ್ಕಿಲ್ವಾ? ಕೇಮಿ ಇರಕ್ಕಿಲ್ವಾ? ಹೇಳು, ಕೆಲಸ ಇರಕ್ಕಿಲ್ವಾ? ಹೇಳು, ಸುಮ್ಮನಿರು. ಬರ್ತೀನಿ ಜಲ್ದಿನೇ. ಬಾಕ್ಲಚ್ಕೋ. ಸರಿ ಕಣವ. ಸದ್ಯ ಅವ್ವ ಹೋಯ್ತು. ಅಲ್ಲ ಪೂಜೆ ಇನ್ನೂ ಬರಲೇ ಇಲ್ವಲ್ಲ? 1 ಗಂಟೆ ಆಯಿತು ಬಂದು. ನಾನು ಎಲ್ಲಿ ಹೊಂಟೋದ್ಲು? ಇವತ್ತು ಬಂದೋಳು ಬರೋಕ್ಕಿಲ್ವ ಕಣ್ಣಲ್ಲ. ಮನೆ ತಕ್ಕ ಹೋಗಿ ನೋಡ್ಕೊ ಬರೋಣ. ಅಲ್ಲ 1 ಗಂಟೆಗಿಂತ ಜಾಸ್ತಿನೇ ಆಯಿತು. ಬರ್ತೀನಿ ಅಂತ ಹೇಳಿದ್ಕವತ್ತು, ಹೊಸ ವರ್ಷದ ದಿವಸ ಗ್ಯಾರಂಟಿ ಬರ್ತೀನಿ ಅಂತ. ಎಲ್ಲಿ ಹೊಂಟೋದ್ಲು? ಕಾಣ್ತೇನೆ ಇಲ್ವಲ್ಲ? ಹೊಸ ವರ್ಷಕ್ಕೆ ವಿಶ್ ಮಾಡಿಬಿಟ್ಟು ಈ ಟೆಡ್ಡಿ ಬರ್ನು ಚಾಕ್ಲೇಟ್ನು ಕೊಡೋದ ಅಂತಂದರೆ ಕಾಣ್ತೇನೆ ಇಲ್ವಲ್ಲ? ಎಲ್ಲಿ ಹೊಂಟೋದ್ಲು? ಮನು ಇದೇನು ಕೂತು ಇಷ್ಟೊತ್ತು ಮಾಡ್ಬಿಟ್ಟೆ ನೀನು? ಇವತ್ತಾಯ್ತು ನಾನು ಬಂದು 1 ಗಂಟೆಗಿಂತ ಜಾಸ್ತಿ ಆಯಿತು. ಏನು ಮಾಡ್ತಿದ್ದೆ ಇಲ್ಲಿ ಗಂಟೆ? ಅವ್ವ ಮನೇಲೆ ಇತ್ತು ಗೊತ್ತಾ? ಆಗಿದ್ದನ್ನು ನೋಡಿದೆ. ಅವ್ವ ಹೋಗ್ನೇ ಇಲ್ಲ, ಮನೇಲೆ ಕೂತಿತ್ತು. ಅಷ್ಟೇ ಈಗ ಅವ್ವ ಅನ್ಕೋಯ್ತು ಅಪ್ಪನಿಗೆ ಇಟ್ಕೊಂಡು ಬರ್ತೀನಿ ಅಂತ ಬಂದೀನಿ. ಎಷ್ಟೋ ಬೇಜಾರು ಮಾಡ್ಕೋಬೇಡ. ಸುಮಾರು ಆಯಿತು ಅನ್ಸ್ತದೆ ಬಂದು. ನಾನು 10 ಗಂಟೆಗೆ ಬರ್ತೀನಿ ಅಂತ. ಈಗ ಆಲೇ 12 ಗಂಟೆ. ಬೇಜಾರು ಮಾಡ್ಕೋಬೇಡ. ಸಿಕ್ಕಿಲ್ಲ ಬಿಡು, ಇನ್ನೇನು ಮಾಡೋಕ್ಕದು. ಮನು, ಹೊಸ ವರ್ಷದ ಶುಭಾಶಯಗಳು. ನಿನ್ಗೂ ಬೇಕನ್ ಪೂಜಾ? ನಿನ್ಗೂ ಹೊಸ ವರ್ಷದ ಶುಭಾಶಯಗಳು. ನೋಡಿ ಏನೇನು ತಂದಿರಿ. ನನಗೆ ಖುಷಿ ಆಯಿತು ಕಣಪ್ಪ. ನಾನೇ ನನಗೆ ಸಣ್ಣದ 50 ರೂಪಾಯಿ ಮುಗಿಸ್ಬಿಟ್ರೆ ನೀನು ನೋಡಿದ್ರೆ ಎಷ್ಟು ದೊಡ್ಡ ತಂದಿದ್ದಿ ಕೊಡು. ನಿಮ್ಮ ಮನೆಗೆ ಬರೋದು ಅನ್ಕೊಂಡಿದ್ದೆ. ಬರಬೇಡ, ಅದೇ ಅದಕ್ಕೆ ಬಂದು ಮನೆಗೆ ಬರಬೇಡ. ಇಲ್ಲಿ ಯಾರು ನೋಡಿದ್ರೆ ಒಬ್ಬನ ಕೇಳ್ಬಿಡ್ತಾರೆ. ಆಮೇಲೆ ಇಲ್ಲಿ ಸರಿಯಿಲ್ಲ, ಎಲ್ಲ ಒಬ್ಬರು CC ಕ್ಯಾಮ್ರಾಗಳು ಅಕ್ಕಪಕ್ಕದಲ್ಲಿ ಯಾರು ಸರಿಯಿಲ್ಲ. ಬರಬೇಡ ನೀನು, ಹೇಳ್ಬಿಡ್ತಾರೆ. ಆಮೇಲೆ ಓ ಹೇಳಿದ್ರೆ ನಿನ್ನ ಜೊತೆ ಮಾತಾಡೋಕ್ಕೆ ಬಿಡೋಕ್ಕಿಲ್ಲ. ಆಮೇಲೆ ಮಾತಾಡೋದ್ರಲ್ಲಿ ನನ್ನ ಸಾಯಿಸಾಕ್ಬಿಡ್ತದೆ ಅಷ್ಟೇ. ಸುಮ್ಮನಿರು ನೀನು, ಈಗಲೇ ಬರೋಕೆ ಹೋಗ್ಬೇಡ. ಭಾರಿ ಚೆನ್ನಾಗಿ ಕಾಣ್ತಿದ್ದಿ ಇವತ್ತು, ಸಖತ್ತ ಕಾಣ್ತಿದ್ದಿ. ಹಿಂಗೆ ದಿನ ರೆಡಿ ಆಗ್ಬಿಟ್ಟ. ಹಿಂಗೆ ರೆಡಿ ಆಗಿರೋದಕ್ಕೆ ಅವ್ವ ಏನಂತಿದ್ದು ಗೊತ್ತಾ? ದಿನ ಹಂಗೆ ಹುಚ್ಚುಚ್ಚಿನಂಗೆ ನಿಂತ್ಕೊತಿದ್ದಲ್ಲ. ಇದೇನು ಇವತ್ತು ಹಿಂಗೆ ರೆಡಿ ಆಗಿದ್ದೀಯ ಅಂತಿದ್ದು. ನಾನೆಲ್ಲ ನೀನು ನೋಡಕ್ಕೆ ಅಂದ್ಬಿಟ್ಟು ಹಿಂಗೆ ರೆಡಿ ಆಗಿವ್ನಿ. ಆಗ ಹೆಂಗೋ ತಪಾಯಿಸ್ಬಿಟ್ಟು ಇವತ್ತು ಹೊಸ ವರ್ಷ ಅಲ್ವಾ, ಅದಕ್ಕೆ ರೆಡಿ ಆಗಿರೋದು ಅಂತ ಸುಳ್ಳು ಹೇಳ್ದೆ ಗೊತ್ತಾ? ಅಯ್ಯಪ್ಪ ಬಂದ್ಬಿಟ್ಟು ನಾನು ಹೋಯ್ತೀನಿ. ಸರಿ, ನೀನು ಮಾತಾಡ್ಸ್ಕೊ ಹೋಗೋದನ್ಕ ಬಂದೆ. ಅಲ್ಲಕ್ಕನ್ ಪೂಜಾ ಬಂದು 2 ನಿಮಿಷನೂ ಆಗಿಲ್ಲ, ಅಲ್ಲೇ ಹೋಯ್ತೀನಿ ಅಂತಿದ್ದಲ್ಲ. ಇದಕ್ಕೆ ಬರ್ಬೇಕಾಯ್ತು ನೀನು. ಬರಲೇಬೇಡ ಬಿಡೋತ್ತಾಗಿ. ಅಲ್ಲಕ್ಕನ್ ಮನೇದು ಏನು ಹಿಂಗೆ ಮಾತಾಡ್ತಿದ್ದಿಲ್ಲ ನೀನು? ಅಲ್ಲ ನನ್ನ ಕಷ್ಟ ನಿಂಗೆ ಏನು ಅಂತ ಗೊತ್ತಾ? ನೀನೇನು ಹಂಗೆ ಬಂದ್ಬಿಡ್ತಿದ್ದಿ. ಅಂಗಡಿಗೆ ಹೋಗಿನಿ, ಅಲ್ಲಿಗೆ ಹೋಗಿನಿ, ಇಲ್ಲಿಗೆ ಹೋಗಿನಿ ಅಂತ. ನಾನು ಮನೆಯವ್ರ ಕಣ್ಣು ತಪ್ಪಿಸ್ಬಿಟ್ಟು ಹೆಂಗೆ ಬರಬೇಕು ಗೊತ್ತಾ? ಸುಮ್ಮನೆ ಬಿಡಪ್ಪ ನೀನು. ನಾನು ಮನೆಯವ್ರ ಕಣ್ಣಲ್ಲಿ ಹೆಂಗೆ ತಪ್ಪಿಸೋಕೆ ಬರಬೇಕು ಅಂತ ನಿನ್ಗೇನು ಗೊತ್ತು? ನನ್ನ ಕಷ್ಟ ನನಗೆ ಗೊತ್ತು. ನಾನು ನಿನ್ನ ನೋಡಕ್ಕೆ ಬರೋಕ್ಕೆ ಎಷ್ಟೆಲ್ಲ ಸಾಹಸ ಮಾಡ್ಬರ್ತೀನಿ ಅಂತ. ನೀನಾದ್ರೇನು ಅಂಗಡಿಗೆ ಹೋಗಿದ್ದೆ, ಅಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಹೋಗಿದ್ದೆ ಅಂತ ಬಂದ್ಬಿಡ್ತಿದ್ದಿ ಗಂಡಸು. ಆಮೇಲೆ ನೀನು ಏನು ಮಾಡಿದ್ರು ನೀನು ತಪ್ಪಿಲ್ಲ. ಸುಮ್ಮನಿರಪ್ಪ ನೀನು. ನಾನು ಹೋಯ್ತೀನಿ, ಟೈಮ್ ಆಯ್ತದೆ. ಆಮೇಲೆ ನೀನು ಫೋನ್ಗಿನ್ ಮಾಡಕ್ಕೆ ಹೋಗ್ಬೇಡ ನೀನು. ನಾನು ಮಾಡ್ತೀನಿ, ಯಾವತ್ತು ಮಾಡ್ತೀನಿ ಅವತ್ತು ನೀನು ತೆಗಿ. ಆಮೇಲೆ ಮೆಸೇಜ್ ಏನು ಮಾಡಕ್ಕೆ ಹೋಗ್ಬೇಡ. ನಾನು ಯಾವಾಗ ಮೆಸೇಜ್ ಮಾಡ್ತೀನಿ ಆವಾಗಲೇ ನೀನು ರಿಪ್ಲೈ ಮಾಡು. ಪುನಿ ಎಲ್ಲ ಇಸ್ಕೊಂಡಿರ್ತಾರೆ. ಅವನ ಫೋನೆಲ್ಲ ಅದು ನೋಡ್ತಾ ಇರ್ತಾನೆ. ಆಮೇಲೆ ಹೋಗುವ ಯಾರ ಹತ್ರನಾರು ಮಾತಾಡೋಕ್ಕೆ. ಆಮೇಲೆ ನಮ್ಮ ಅಣ್ಣ ಹೆಂಡತಿ ಜೊತೆ ಮಾತಾಡೋಕ್ಕಿಲ್ಲ, ನಮ್ಮ ಅಣ್ಣನ ಜೊತೆ ಯಾರ ಜೊತೆನಾರು ಮಾತಾಡ್ತಿದ್ದೆ. ಆಗ ನೀನು ಫೋನ್ ಕೊಟ್ಟು ಎತ್ಬಿಟ್ರೆ ನೀನು ಮಾಡಿರೋದ ಆಮೇಲೆ ಉಗಿಸ್ಕೊಳ್ಳೋಣ. ನಾನು ಮಾಡಬೇಡ ನೀನು ಫೋನ. ನಾನು ಮಾಡ್ತೀನಲ್ಲ ಆವಾಗಲೇ ಇರಲಿ. ಇಲ್ಲಾಂದ್ರೆ ನಾನು ಸ್ವಿಚ್ ಆಫ್ ಮಾಡ್ಬಿಡ್ತೀನಿ ಅಷ್ಟೇ. ನಿನ್ನ ನಂಬರ್ ಬ್ಲಾಕ್ ಹಾಕ್ಬಿಡ್ತೀನಿ ನಾನು. ಸುಮ್ಮನೆ ಹುಚ್ಚಿಸ್ಬೇಡ ನೀನು. ಅವತ್ತು ಹೋಗೋ ಇರೋತ್ತಲ್ಲ ಫೋನ್ ಮಾಡ್ತಿದ್ದೀನಿ ನೀನು. ನಿಂಗೆ ಗೊತ್ತಾಯ್ಕಿಲ್ಲ ಒಂಚೂರುವೆ. ಎಸ್ಸಲ್ಲಿ ಹೇಳನೆ ಆವಾಗಂದ ಆವಾಗ ಇವಾಗಂಗೆ ಫೋನ್ ಮಾಡಬೇಡ ಅಂತ. ಅಲ್ಲ, ನಾ ಏನು ಕನ್ಸ್ಕೊಂಡಿರ್ತೀನ ನಿಮ್ಮ ಒಬ್ಬಂತ ಇರ್ತದೆ, ನಿನ್ನ ತಮ್ಮಂತ ಇರ್ತದೆ ಅಂತ. ಆದ್ರೂ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ನೀನು. ಸುಮ್ಮನಿರು. ನಾನು ಯಾವಾಗ ಮಾಡ್ತೀನಿ ಆವಾಗಲೇ ರಿಪ್ಲೈ ಮಾಡು. ಸುಮ್ಮನೆ ಅವಾಗ ಇವಾಗ ಮಾಡ್ಬಿಟ್ಟು ನಾನು ಸಿಗಿ ಸುಡ್ಬೇಡ. ಆಮೇಲೆ ನಮ್ಮ ಒಬ್ಬ ಬರ್ಲು ಕಡಿತಕ್ಕ ನನ್ನ ಮಕ್ಕ ಕೆರ್ತಾಕ್ಬಿಡ್ತಾಳೆ ಅಷ್ಟೇ. ಹೆಂಗೋ ಗೊತ್ತಿಲ್ಲ ಇಲ್ಲಿಗೆಲ್ಲ ಬತ್ತವನಿ. ಆಮೇಲೆ ಸುಮ್ಮನಿರೋಕ್ಕಿಲ್ಲ. ಆಮೇಲೆ ಸರಿ ಕದ್ ಬಿಡು, ಮಾಡೋಕ್ಕಿಲ್ಲ. ಆಮೇಲೆ ಹಂಗೆ ಅಂದ್ಬಿಟ್ಟು ನೀನು ಫೋನೇ ಮಾಡಬೇಡ, ಮರ್ಕೊಬಿಡು.
ಎಷ್ಟು ಕೆಲಸ ಇರ್ತವೆ ಗೊತ್ತಾ? ಸುಮ್ಮನೆ ಸಂಡೆ ಗಂಟೆ ನಿನ್ನ ಜೊತೆ ಮಾತಾಡೋಕ್ಕದ ಕುತ್ಕೊಂಡು ಚೆನ್ನಾಗಿ ಮಾತಾಡ್ತಿದ್ದಿ. ನಾನು ಹೋಗಿ ಆಚೆಗೆ ಹೋದಾಗ ಯಾವಾಗ ಓದೋದು ನೋಡೋದು ತಾಳು ಫೋನಲ್ಲಿ ಮಾತಾಡೋಕ್ಕೆ ಅಂತ ನಾನು ಹೋಗಿ ಕಾಯ್ತಾ ಇರ್ತೀನಿ. ಅದು ಬಿಟ್ಬಿಟ್ಟು ನನ್ನೇ ಬೋಯ್ತಾನೆ ಇಲ್ಲಿ ಬರವೆ. ಅಲ್ಲ ನಾನು ಬೇಕು ಅಂತ ಮಾಡ್ದೇನೆ ಇದ್ದಾನ. ಅವರೆಲ್ಲ ಮನೇಲಿ ಇರ್ತಾರೆ, ಹೆಂಗೆ ಮಾತಾಡೋಣ ನಾನು? ಮಾತಾಡೋಕೆ ಮೆಸೇಜ್ ಮಾಡು. ಅವ್ವನ ಕೈಲಿ ಉಗಿಸ್ಕೋಬೇಕಾಯ್ತದೆ. ಸಂಡೆ ಗಂಟೆ ಫೋನ್ ಹಿಡ್ಕೊ ಕೂತ್ಕೊತಿದ್ದೀಯಲ್ಲ, ಜ್ಞಾನ ಬೇಡವಾ ನಿನಗೆ ಅಂತ ಬೋಯ್ತದೆ ಅವ್ವ. ಕೆಲಸ ಮಾಡ್ದೇನೆ ಫೋನ್ ಹಿಡ್ಕೊ ಕೂತ್ಕೊಂಡ್ರೆ ಆಮೇಲೆ ನನ್ನ ತಮ್ಮನ ಅದು ನೋಡ್ಬೇಕು ಇದು ನೋಡ್ಬೇಕು ಅಂತ ಇಸ್ಕೊತಾನೆ ಫೋನ. ನಾನು ನಿಮ್ಮ ತಮ್ಮ ಫೋನ್ ಹಚ್ತಾನೆ, ಯಾಕೆ ಕೊಟ್ಟಿ ನೀನು? ಅವನು ನೆಟ್ಗಿಟ್ ಖಾಲಿ ಮಾಡ್ಕೊತಾನೆ ಫೋನ್ ನೋಡಿ ಇಲ್ಲ ಚಾರ್ಜ್ ಖಾಲಿ ಮಾಡ್ತಾನೆ, ಆಗ ನನ್ನ ಫೋನ್ ಇಸ್ಕೊಳ್ಳೋದು. ನೀನು ತಮ್ಗೆ ಮುಂದೆ ಫೋನ್ ಕೊಡೋಕೆ ಹೋಗ್ಬೇಡ ನೀನು. ನಿನ್ನ ಫೋನ್ ನಿಂತವೇ ಮಡಿಕೋ. ಚೆನ್ನಾಗಿ ಮಾತಾಡ್ತೈತಿ. ಹೆಂಗೆ ಮಡಿಕೊಳ್ಳನೆ? ಹೆಂಗೆ ಮಾತಾಡ್ತಾನೆ ನೋಡು. ಏನು ಯಾತಿ ಕೊಟ್ಟಿಲ್ಲ ಅಂತ ಅದಕ್ಕೆ ಬೇರೆ ಕೇಳ್ಬಿಟ್ಟು ಅದು ಬೇರೆ ದೊಡ್ಡ ವಿಷಯ ಮಾಡಲ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ಯಲ್ಲ, ಸುಮ್ಮನಿರು ನೀನು. ಸರಿ ನಾನು ಬರ್ತೀನಿ. ಅವ್ವ ಊಟ ಕೊಡೋಕೆ ಹೋಗೋದೆ. ಆಮೇಲೆ ಜಲ್ದಿ ಬಂದುಬಿಟ್ರೆ ಅವ್ವ ಅವತ್ತು ಹೆಂಗೆ ಮಾಡಿತ್ತು ಗೊತ್ತಾ? ನೀನು ಮಾತಾಡ್ಸಕ್ಕೆ ಬಂದಾಗ ಅವ್ವ ಬಂದು ಮನೇಲಿತ್ತು. ಎಲ್ಲಿಗೆ ಹೋಗಿದ್ದಿ ಅಂತ ಕೇಳಿದ್ಕೆ ನಾನು ಏನೋ ಅದು ಇದು ಸುಳ್ಳು ಹೇಳ್ಬಿಟ್ಟು ಹೆಂಗೋ ತಪ್ಪಿಸ್ಕೊಂಡಿನಿ. ಇಲ್ಲ ಅಂದರೆ ಮತ್ತೆ ನನಗೆ ಅವತ್ತೇ ಬರ್ಲು ಕಡೆ ತಗೊಂಡು ಮುಖ ಕೆರೆದಿರೋದು. ಸರಿ ನಾನು ಬರ್ತೀನಿ. ಇದೆಲ್ಲ ಕೊಟ್ಟಿದ್ದಿಲ್ಲ, ಥ್ಯಾಂಕ್ಸ್. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈವ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ